ವ್ಯಕ್ತಪಡಿಸ್ತಾ ಇದ್ದಾರೆ. ಪೊಲೀಸ್ನವರು ಕೂಡ ಸಾಕಷ್ಟು ಮನವೊಲಿಸುವಂತ ಒಂದು ಪ್ರಯತ್ನವನ್ನು ಮಾಡಿದ್ರು ಕೂಡ ಇಲ್ಲಿವರೆಗೂ ಕೂಡ ಪ್ರತಿಭಟನಾಕಾರರು ಮನವೊಲಿಕೆ ಆಗಿಲ್ಲ. ಯಾಕಂತ ಹೇಳಿದ್ರೆ ಈ ಒಂದು ಪ್ರತಿಭಟನೆ ನೇತೃತ್ವವನ್ನು ವಹಿಸಿದಂತ ಮಾಜಿ ಶಾಸಕ ಪಿ ರಾಜೀವ್ ಅವರನ್ನ ಪೊಲೀಸರು ವಶಕ್ಕೆ ಪಡೆದು ಚಾಮರಾಜಪೇಟೆ ಪೊಲೀಸ್ ಠಾಣೆಯಲ್ಲಿ ಅವರನ್ನ ಇರಿಸಿದ್ದಾರೆ. ಅವರನ್ನ ಕರೆತಂದು ಮನವೊಲಿಸಿದ್ರೆ ಮಾತ್ರ ಇಲ್ಲಿ ಪ್ರತಿಭಟನೆ ಪರಿಸ್ಥಿತಿ ತಿಳಿಗೊಳ್ಳಬಹುದು ಅನ್ನುವಂತ ಒಂದು ಮಾಹಿತಿಯನ್ನು ಕೂಡ ಅರ್ತಿರ್ತಕ್ಕಂಥ ಪೊಲೀಸರು ಇದೀಗ ಪಿ ರಾಜೀವ್ ಅವರನ್ನ ಈ ಒಂದು ಘಟನಾ ಸ್ಥಳಕ್ಕೆ ಕರೆತಂದು ಅವ್ರ ಮೂಲಕವಾಗಿ ಮನವೊಲಿಸೋದಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ. ಮತ್ತೊಂದು ಕಡೆಯಾಗಿ ಅತ್ತ ಫ್ರೀಡಂ ಪಾರ್ಕ್ ಬಳಿಯೂ ಕೂಡ ಕೆಲ ಸಮುದಾಯದ ಅಂದ್ರೆ ವಿವಿಧ ಸಮುದಾಯಗಳ ಸ್ವಾಮೀಜಿಗಳು ಮತ್ತೊಂದು ಕಡೆಗೆ ಸಂಘಟನೆಗಳ ಪ್ರಮುಖರು ಕೂಡ ಅಲ್ಲಿ ಏನು ಫ್ರೀಡಂ ಪಾರ್ಕ್ ನಲ್ಲಿ ಹಾಕಿರ್ತಕ್ಕಂಥ ವೇದಿಕೆ ಮೇಲೆ ಧರಣಿಯನ್ನು ಕೂಡ ಮುಂದುವರಿಸಿರ್ತಕ್ಕಂಥದ್ದು. ಈ ಒಂದು ಪರಿಸ್ಥಿತಿ ಇಲ್ಲಿ ಬಿಗಡಾಯಿಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಯಾವಾಗ ಬೇಕಾದ್ರೂ ಕೂಡ ಪ್ರತಿಭಟನಾಕಾರರು ವಿಧಾನಸೌಧದತ್ತ ಅಥವಾ ಬೇರೆ ರೀತಿಯಾಗಿ ಅಂದರೆ ಪರಿಸ್ಥಿತಿ ಕೈಮೀರಿ ಹೋಗುವಂಥದ್ದು. ಈಗಾಗಲೇ ಏನು ತೀವ್ರ ಆಕ್ರೋಶಗೊಂಡಂಥ ಪ್ರತಿಭಟನಾಕಾರರು ಹಂತವಾಗಿ ಬ್ಯಾರಿಕೇಡ್ಗಳನ್ನು ಮುರಿದು ವಿಧಾನಸೌಧದತ್ತ ತೆರಳುವಂಥ ಸಂದರ್ಭದಲ್ಲಿ ಏನು KR ಸರ್ಕಲ್ ನಿಂದ ಮೆಜೆಸ್ಟಿಕ್ ಕಡೆ ತೆರಳ್ತಾ ಇರ್ತಕ್ಕಂಥ ಒಂದು BMTC ಬಸ್ಗೂ ಕೂಡ ಕಲ್ಲು ಹೊಡೆದಂಥ ಒಂದು ಪ್ರಸಂಗವೂ ಕೂಡ ಇಲ್ಲಿ ಕಂಡು ಬಂತು. ಸೊ ಹೀಗಾಗಿ ಇಲ್ಲಿ ಒಂದ್ ಕಡೆಯಾಗಿ ವಿರೋಧ ಪಕ್ಷಗಳ ಬೆಂಬಲ, ಮತ್ತೊಂದು ಕಡೆಯಾಗಿ ತೀವ್ರ ಆಕ್ರೋಶಗೊಂಡಿರ್ತಕ್ಕಂಥ ಪ್ರತಿಭಟನಾಕಾರರು ಯಾವುದೇ ಅಂದ್ರೆ ಸರ್ಕಾರದ ಯಾವೊಬ್ಬ ಜನಪ್ರತಿನಿಧಿಗಳು ಕೂಡ ಸ್ಥಳಕ್ಕೆ ಆಗಮಿಸದೇ ಇರತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಸ್ಥಳಕ್ಕೆ ಬಂದು ಪರಿಸ್ಥಿತಿ ತೀವ್ರಗೊಂಡಂತ ಹಿನ್ನೆಲೆಯಲ್ಲಿ ಅವರು ಸೂಕ್ಷ್ಮತೆಯನ್ನ ಕಂಡು ಅವರು ಕಾರ್ನಲ್ಲೇ ಕುಳಿತುಕೊಂಡಿದ್ದಾರೆ. ಮತ್ತೊಂದು ಕಡೆಯಾಗಿ ಏನು ಆ ಒಂದು ಭಾಗದಲ್ಲಿ ಅಂದ್ರೆ ಫ್ರೀಡಂ ಪಾರ್ಕ್ ಭಾಗದಲ್ಲಿ ಹಾಕಿರ್ತಕ್ಕಂಥ ಏನು ಸ್ಟೇಜ್ ಏನಿದೆ, ವೇದಿಕೆ ಏನಿದೆ, ಅಲ್ಲಿಗೆ ತೆರಳಿ ಸ್ವಾಮೀಜಿಗಳ ಜೊತೆ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ ಅನ್ನುವಂತ ಒಂದು ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿರ್ತಕ್ಕಂಥದ್ದು. ಒಟ್ಟಾರೆ ಹೇಳ್ಬೇಕು ಅಂದ್ರೆ ಸದ್ಯಕ್ಕೆ ಈಗ ಎಕ್ಸಾಕ್ಟ್ಲಿ ನೀವು ಹೇಳಿದಂಗೆ ಅವರು ಆ ಕಡೆ ಫ್ರೀಡಂ ಪಾರ್ಕ್ ವೇದಿಕೆಯಲ್ಲಿ ಅವರಲ್ಲಿ ಸ್ವಾಮೀಜಿಯವರ ಜೊತೆ ಮಾತನಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ಈಗ ನೀವು ತೋರಿಸ್ತಾ ಇರುವಂತಹ ದೃಶ್ಯದಲ್ಲಿ ಬಹಳ ಜನ ಇಲ್ಲ, ಅಂದ್ರೆ ಅವ್ರನ್ನ ಈಗ ಅಲ್ಲಿ ಡಿಸ್ಬರ್ಸ್ ಮಾಡ್ಲಾಗ್ತಾ ಇದೆಯಾ, ಒಂದಷ್ಟು ಜನರನ್ನ ಹೊರಗಡೆ ಕಳಿಸುವಂತ ಪ್ರಯತ್ನ ನಡೆದಿದೆಯಾ, ಹೇಗೆ ಈಗ ಅಲ್ಲಿ? ಯಾಕಂತ ಹೇಳಿದ್ರೆ ಇದು ಈವ್ನಿಂಗ್ ಸಂಜೆ ಟೈಮ್ ಆಯಿತು. ದೂರಗಳಿಂದಲೂ ಕೂಡ ಪ್ರತಿಭಟನಾಕಾರರು ಆಗಮಿಸಿದ್ದಾರೆ. ನಿಗದಿತ ಸಮಯಕ್ಕೆ ತಮ್ಮ ಊರುಗಳಿಗೆ ಮುಂಗಡವಾಗಿ ಟಿಕೆಟ್ ಅನ್ನ ಏನ್ ಕಾಯ್ದಿರಿಸಿದ್ದಾರೆ. ಮತ್ತೊಂದು ಕಡೆಗೆ ಅವರು ತಮ್ಮ ಊರುಗಳಿಗೆ ಹೋಗಬೇಕು, ಕೆಲಸ ಕಾರ್ಯಗಳಿಗೆ ತೆರಳಬೇಕು ಅನ್ನುವಂಥ ನಿಟ್ಟಲ್ಲಿ ಕೆಲವೊಂದಷ್ಟು ಪ್ರತಿಭಟನಾಕಾರರು ಈಗಾಗಲೇ ವಾಪಸ್ ಹೋಗಿರೋದನ್ನು ಕೂಡ ನಾವು ಕಂಡಿರ್ತಕ್ಕಂಥದ್ದು. ಮತ್ತೊಂದು ಕಡೆಯಾಗಿ ಇಲ್ಲಿ ಅಂದ್ರೆ ಹೇಗಾದ್ರೂ ಮಾಡಿ ಸರಿ ನಾವು ವಿಧಾನಸೌಧದತ್ತ ತೆರಳಬೇಕು, ಮತ್ತೊಂದು ಕಡೆಗೆ ಈ ಹೋರಾಟವನ್ನು ತೀವ್ರಗೊಳಿಸಬೇಕು ಅನ್ನುವಂಥ ನಿಟ್ಟಲ್ಲಿ ಕೆಲ ಕಾರ್ಯಕರ್ತರುಗಳು ಅಂದ್ರೆ ಈ ಒಂದು ಬಂಜಾರ ಸಮುದಾಯ ಮತ್ತು ವಿವಿಧ ಸಮುದಾಯಗಳ ಸಂಘಟನೆಯ ಕಾರ್ಯಕರ್ತರು ಹಠಕ್ಕೆ ಬಿದ್ದಂತೆ ಇಲ್ಲಿ ಧರಣಿಯನ್ನು ಕೂಡ ಮುಂದುವರಿಸಿರ್ತಕ್ಕಂಥದ್ದು. ಹರಿಪ್ರಸಾದ್ ದೃಶ್ಯದಲ್ಲಿ ನೋಡ್ತಾ ಇರಬಹುದು, ರಸ್ತೆ ಮಧ್ಯೆಯೇ ಕೂತ್ಕೊಂಡಿದ್ದಾರೆ ಕಾರ್ಯಕರ್ತರುಗಳು. ಮತ್ತೊಂದು ಕಡೆಯಾಗಿ ಏನು ಪೊಲೀಸರು, ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಸಾಕಷ್ಟು ಮನವೊಲಿಸುವಂತ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಆದ್ರೂ ಕೂಡ ಇಲ್ಲಿ ಪ್ರತಿಭಟನಾಕಾರರು ಮನವೊಲಿಕೆ ಆಗ್ತಾ ಇಲ್ಲ. ಇಲ್ಲಿ ಪ್ರತಿಭಟನಾಕಾರನ ಮನವೊಲಿಸಬೇಕು ಅಂದ್ರೆ ಇಲ್ಲಿ ಈ ಪ್ರತಿಭಟನೆ ನೇತೃತ್ವವನ್ನು ವಹಿಸಿದಂತ ಮತ್ತೊಂದು ಕಡೆಗೆ ಬಂಜಾರ ಸಮುದಾಯದ ನಾಯಕರಾದಂತ ಪಿ ರಾಜೀವ್ ಅವ್ರನ್ನ ಇಲ್ಲಿ ಕರೆ ತರಬೇಕು, ಅವ್ರ ಮೂಲಕವಾಗಿ ಮನವೊಲಿಸಬೇಕು. ಆಗ ಮಾತ್ರ ಪ್ರತಿಭಟನೆಯನ್ನ ಕೈ ಬಿಡಬಹುದು ಅನ್ನುವಂತ ಒಂದು ಸಾಧ್ಯತೆ, ಒಂದು ಮಾಹಿತಿ ಪೊಲೀಸ್ ಅಧಿಕಾರಿಗಳಿಗೆ ಸಿಕ್ಕಂತೆ ಕಾಣಿಸ್ತಾ ಇದೆ. ಸೊ ಹೀಗಾಗಿ ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆ ಇಲ್ಲಿರ್ತಕ್ಕಂಥ ACP DCPಗಳು ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ಒಟ್ಟಾರೆ ಹೇಳ್ಬೇಕು ಅಂದ್ರೆ ಒಂದ್ ಕಡೆಗೆ ಹಠಕ್ಕೆ ಬಿದ್ದಂತೆ ಪ್ರತಿಭಟನಾಕಾರರು ರಸ್ತೆಯಲ್ಲಿ ಧರಣಿಯನ್ನು ಮುಂದುವರಿಸಿದರೆ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ನಡೆಯಬಾರದು ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸರು ಕೂಡ ಏನು ಕಾರ್ಯಸನ್ನದ್ಧರಾಗಿರ್ತಕ್ಕಂಥದ್ದು. ಹೆಚ್ಚಿನ ಒಂದು ಪೊಲೀಸರನ್ನು ಕೂಡ ಇಲ್ಲಿ ಡೆಪ್ಯೂಟ್ ಮಾಡಿರ್ತಕ್ಕಂಥ ಒಂದು ಸನ್ನಿವೇಶ ಇಲ್ಲಿ ಸದ್ಯಕ್ಕೆ ಕಂಡುಬರ್ತಾ ಇರ್ತಕ್ಕಂಥದ್ದು. ಹರಿಪ್ರಸಾದ್, ಓಕೆ, ಧನ್ಯವಾದ ತಿಮ್ಮೇಗೌಡ್ರೆ ತಮ್ಮೆಲ್ಲ ಮಾಹಿತಿಗಾಗಿ. ಇದು ಸದ್ಯಕ್ಕೆ ಅಲ್ಲಿ ಜನರನ್ನ ಮನವೊಲಿಸುವಂತಹ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ. ಇನ್ನೊಂದಷ್ಟು ಕೆಲವರು ಮಾತ್ರ ಈಗ ಸದ್ಯಕ್ಕೆ ಏನು ಇದು ಆರಂಭದಲ್ಲಿ ನಾವು ನೋಡ್ತಾ ಇದ್ದಂಥ ದೃಶ್ಯ, ಬಹಳಷ್ಟು ಜನ ಅಲ್ಲಿ ಜಮಾಯಿಸಿದ್ರು. ಈಗ ಅದರಲ್ಲಿ ಬಹಳಷ್ಟು ಜನ ಅಲ್ಲಿಂದ ಹೊರಗಡೆ ಹೋಗಿದ್ದಾರೆ. ಆದರೆ ಇನ್ನೂ ಒಂದು ಹತ್ರ 100-150 ಜನ 200 ಜನ ಆ ರಸ್ತೆ ಮಧ್ಯದಲ್ಲೇ ಕುಳಿತಿದ್ದಾರೆ. ಅವರುಗಳನ್ನು ಈಗ ಮನವೊಲಿಸಿ ಅವ್ರನ್ನ ಕರ್ಕೊಂಡು ಹೋಗುವಂತಹ ಪ್ರಯತ್ನವನ್ನು ಪೊಲೀಸರು ಮಾಡ್ತಾ ಇದ್ದಾರೆ. ಅವರನ್ನು ಆರಾಮಾಗಿ ಹೊರಗಡೆ ಕಳಿಸಬೇಕಾದಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಇದೇ ವೇದಿಕೆಯಲ್ಲಿ ಏನು ಹೋರಾಟ ನಡೀತಾ ಇದೆ, ಫ್ರೀಡಂ ಪಾರ್ಕ್ನ ಒಳಗ ಭಾಗದಲ್ಲಿ ನಡೀತಾ ಇರುವಂತಹ ಹೋರಾಟ ಏನಿದೆ, ಅಲ್ಲಿಗೆ ರಾಮಲಿಂಗಾರೆಡ್ಡಿ ಅವರು ಹೋಗಿ ಅವರ ಅಹವಾಲುಗಳನ್ನು ಅವರು ಕೇಳ್ತಾ ಇದ್ದಾರೆ. ಜನ ಅವರ ಅಭಿಪ್ರಾಯಗಳೇನಿದ್ದಾವೆ, ಅದರ ಸಮುದಾಯಗಳ ಸ್ವಾಮೀಜಿಗಳು ಇರ್ಬೋದು, ಹಾಗೆ ಮುಖಂಡರಿರ್ಬೋದು, ಅವರಿಂದ ಮಾಹಿತಿಯನ್ನು ಪಡ್ಕೊಳ್ಳುವಂತಹ ಪ್ರಯತ್ನವನ್ನು ರಾಮಲಿಂಗಾರೆಡ್ಡಿ ಅವರು ಮಾಡ್ತಿದ್ದಾರೆ. ಇಲ್ಲಿ ಈಗಾಗಲೇ ಫ್ರೀಡಂ ಪಾರ್ಕ್ ಬಳಿಯಲ್ಲಿ ಒಂದು ಹೋರಾಟ ತೀವ್ರ ಸ್ವರೂಪವನ್ನು ಪಡ್ಕೊಂಡಿರುವಂಥದ್ದು. ನಮ್ಮ ಜೊತೆಗೆ ಜಲಜಾ ನಾಯಕ್ ಅವರು ಸಂಪರ್ಕದಲ್ಲಿದ್ದಾರೆ. ಜಲಜಾ ನಾಯಕ್ ಅವರೇ, ಇಲ್ಲಿ ನಡೀತಾ ಇರುವಂಥ ಹೋರಾಟ ಒಂದು ಅಲೆಮಾರಿ ಸಮುದಾಯದವರ ಹೋರಾಟದ ಜೊತೆಗೆ ಇವತ್ತು ಬಂಜಾರ ಸಮುದಾಯದವರು ಕೂಡ ಹೋರಾಟದಲ್ಲಿ ತೊಡಗಿಸ್ಕೊಂಡಿದ್ದಾರೆ ಅಂತ ಹೇಳ್ಕೊಂಡು
ಆ್ಯಕ್ಚುಲಿ ಬಂಜಾರ ಸಮುದಾಯದ ಡಿಮ್ಯಾಂಡ್ ಏನಿರುವಂಥದ್ದು ಮತ್ತು ವಿಶೇಷವಾಗಿ ಅಲೆಮಾರಿ ಸಮುದಾಯಗಳನ್ನು ಈಗ ಬಂಜಾರ ಸಮುದಾಯದ ಜೊತೆಗೂ ಕೂಡ ಸೇರಿಸುವುದರಿಂದಾಗಿ ಇದು 4% ಇದ್ದಂಥ ಮೀಸಲಾತಿನ 5% ಮಾಡಿದ್ದಾರೆ. ಆದರೆ ಅಲೆಮಾರಿ ಸಮುದಾಯದವರು ನಮಗೆ 1% ಪ್ರತ್ಯೇಕವಾಗಿ ನಮ್ಮ 59 ಜಾತಿಗಳಿಗೆ ಮೀಸಲಾತಿ ಬೇಕು ಅಂತ ಕೇಳ್ತಾ ಇದ್ದಾರೆ. ಈಗ ಎಕ್ಸಾಕ್ಟ್ಲಿ ಡಿಮ್ಯಾಂಡ್ ಏನು, ಯಾವ ಸ್ವರೂಪದಲ್ಲಿ ಈಗ ಈ ರೀತಿಯಾದಂಥ ಹೋರಾಟದಿಂದ ಉದ್ದೇಶಿತವಾಗಿರ್ತಕ್ಕಂತಹ ಮೀಸಲಾತಿಯನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತಾ? ಒಂದೇನಾಗತ್ತಂದ್ರೆ ಕೇಳ್ತಕ್ಕಂಥದ್ದು ಬೇಡ್ತಕ್ಕಂಥದ್ದು ತಮ್ಮ ಹಕ್ಕನ್ನು ಕೇಳೋದು ಯಾವುದು ತಪ್ಪಲ್ಲ. ತಮಗಾಗಿರ್ತಕ್ಕಂಥದ್ದು ಇವತ್ತು ಸರ್ಕಾರ ಇದ್ದಾಗ, ಸರ್ಕಾರ ನಮ್ದು ಕುಟುಂಬ, ತಂದೆ ತಾಯಿ ಸ್ಥಾನದಲ್ಲಿ ಸರ್ಕಾರ ಇದ್ದಾಗ ನಮಗೇನ್ ಬೇಕು ಅನ್ನೋದನ್ನ ಕೇಳ್ತಕ್ಕಂಥದ್ದು ತಪ್ಪಲ್ಲ. ಬಟ್ ಇವತ್ತು ನಡೀತಾ ಇರ್ತಕ್ಕಂಥದ್ದು ನನಗೂ ಗೊತ್ತಾಯ್ತು. ನಾನು ದಾವಣಗೆರೆ ಮತ್ತೆ ಚಿತ್ರದುರ್ಗ ಕಾರ್ಯಕ್ರಮಗಳಿದ್ದಿದ್ರಿಂದ, ನಾನು ಹೊರಗಡೆ ಇದ್ದಿದ್ರಿಂದ ವಿಚಾರ ಬಂತು. ಬಟ್ ಏನಂತಂದ್ರೆ ಶಾಂತ ರೀತಿಯಲ್ಲಿ ಆಗ್ಬೇಕು ಯಾವುದನ್ನು ಕೂಡ. ಯಾಕೆ ಅಂದ್ರೆ ಯಾವುದೇ ಆಗ್ಲಿ, ನಾವು ಕೂಡ ಈಗ ಮೀಸಲಾತಿ ವಿಚಾರಗಳು ಬಂದಾಗ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ, ಉಪಮುಖ್ಯಮಂತ್ರಿಗಳಲ್ಲಿ ನಾವೆಲ್ಲರೂ ಕೂಡ ಹೋದ್ವಿ. ಅಲ್ಲಿ ಯಾವ ಭೇದಗಳೇ ಇರ್ಲಿಲ್ಲ. ಏನಂದ್ರೆ ಹಾಲಿ ಮಾಜಿ ಶಾಸಕರು ಎಲ್ಲಾ ಪಕ್ಷದವರು ಕೂಡ ಎಲ್ರೂ ಕೂಡ ಸೇರಿ ಹೋಗಿ ನಾವು ಎಲ್ಲಾ ಜನಾಂಗದವರು ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ. ಆ ಹೋರಾಟ ಮಾಡ್ತಿರ್ತಕ್ಕಂಥ ನಮ್ಮ ನಾಯಕರುಗಳು ಎಲ್ರೂ ಕೂಡ ನಾವು ಒಟ್ಟಾಗಿ ಹೋಗಿ ಎಲ್ರೂ ಬೇಡಿದ್ದು, ಎಲ್ರೂ ಉದ್ದೇಶ ಇಷ್ಟೇ, ಎಲ್ರೂ ಚೆನ್ನಾಗಿರ್ಬೇಕು. ನಮಗೇನು ಬೇಕು ಬೇಡಗಳು ಅಂತಕ್ಕಂಥದ್ದು ಇವತ್ತು ನನ್ನಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಎಲ್ರು ಏನ್ ಬೇಡ್ತಾರೆ ಆ ಮನೋಭಾವನೆಯಲ್ಲಿ ನಾವು ಕೂಡ ಜೊತೆಯಲ್ಲಿರ್ತೀವಿ. ನಾವೇನ್ ಜೊತೆಗಿಲ್ಲ ಅಂತ ಅಲ್ಲ. ನಿಮ್ಮ ಭಾವನೆಯಲ್ಲಿ, ನಿಮ್ಮ ನೋವಲ್ಲಿ, ನಿಮ್ಮ ಅನಿಸಿಕೆಗಳಲ್ಲಿ ಪ್ರತಿಯೊಂದು ಜೊತೆಯಲ್ಲಿ ನಾವು ಜೊತೆಯಾಗಿರ್ತೀವಿ. ಇವತ್ತು ಸಭೆಯಲ್ಲಿ ನಡೀತಾ ಇರ್ತಕ್ಕಂಥದ್ದು, ಮಾತಾಡ್ತಕ್ಕಂಥದ್ದು ಏನೇ ಇದ್ರು ಕೂಡ ಮಾತ್ರ ಹೆಚ್ಚು ಶಾಂತಿಯಿಂದ ತಾವು ಕೇಳ್ಕೊಳ್ಳಿ, ಎಲ್ರು ಪ್ರೀತಿಯಿಂದ ಕೇಳ್ಕೊಳ್ಳಿ. ಬಹಳ ಕಷ್ಟ ಬಂದಿದ್ದಾರೆ ಇವತ್ತು. ಆದ್ರೆ ಜಲಜನಾಯಕರು, ಈಗ ಅಲೆಮಾರಿ ಸಮುದಾಯದವರು ಈಗಾಗಲೇ ಯಾವಾಗ ಸರ್ಕಾರ ಈ ಒಂದು ಮೀಸಲಾತಿಯನ್ನು, ಒಳ ಮೀಸಲಾತಿಯನ್ನು ಘೋಷಣೆ ಮಾಡ್ತೋ ಅಲ್ಲಿಂದಲೂ ಕೂಡ ಅಲೆಮಾರಿ ಸಮುದಾಯದವರು ಪ್ರತ್ಯೇಕವಾದ ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಅವರ ಹೋರಾಟಕ್ಕೆ ಇಮಿಡಿಯೇಟ್ ಆಗಿ ಸರ್ಕಾರ ಹೇಳಿದೆ, ಒಂದು ಶಾಶ್ವತ ಆಯೋಗವನ್ನು ಮಾಡ್ತೀವಿ, ಅದರ ಮೂಲಕವಾಗಿ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಮಾಡ್ತೀವಿ, ಮುಂದಿನ ಕ್ರಮಗಳ ಬಗ್ಗೆ ಹೇಳಿದೆ. ಇವೆಲ್ಲವನ್ನು ಕೂಡ ಮುಖ್ಯಮಂತ್ರಿಯವರು ಸ್ಪಷ್ಟವಾಗಿ ಸದನದೊಳಗಡೆ ಹೇಳಿದ್ದಾರೆ. ಅದು ಬೇರೆ ಮಾತು. ಆದರೆ ಅಲೆಮಾರಿ ಸಮುದಾಯದವರು ಈ ಹೋರಾಟವನ್ನು ಸರ್ಕಾರವು ಕೂಡ ಒಂದು ಕಡೆ ಲೈಟಾಗಿ ತೆಗೆದುಕೊಂಡಿದೆ ಅಂತ ಅವ್ರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಅವ್ರನ್ನ ಹೋಗಿ ಮನವೊಲಿಸಿ ಸರಿಪಡಿಸುವಂತಹ ಕೆಲಸವನ್ನು ಅಥವಾ ಅವ್ರಿಗೆ ಅವರ ಬೇಡಿಕೆಗೆ ಸ್ಪಂದಿಸುವಂಥ, ಯಾಕಂದರೆ ಅವರು ಕೇಳ್ತಾ ಇರುವಂಥ ಆ 1%ಅನ್ನು ನೀವು ಬಂಜಾರ ಮತ್ತು ಬೋವಿ ಈ ಸಮುದಾಯಗಳ ಜೊತೆಗೆ ಸೇರಿಸಿದಾಗ ನಮಗೆ ಅನ್ಯಾಯ ಆಗುತ್ತೆ ಅಂತೇಳಿ ಅಲೆಮಾರಿ ಸಮುದಾಯದವ್ರದ್ದು ಒಂದು ಕೂಗು ಇತ್ತು. ಜನಾಂಗಗಳು ಜಾಗೃತಿ ಆಗಿರ್ತಕ್ಕಂಥ ಈ ಸಮಾಜದಲ್ಲಿ ಪ್ರತಿಯೊಬ್ರು ಅವ್ರಿಗೆ ಏನ್ ಬೇಕು ಬೇಡಗಳು ಬಂದಾಗ ಅವ್ರು ಕೇಳ್ತಾರೆ, ಅದು ಸಹಜ. ಆದ್ರೆ ಸರ್ಕಾರ ಯಾವ್ದನ್ನು ಕೂಡ ಅದನ್ನ ಹೆಚ್ಚು ಮನಸ್ಸಿಗೆ ತಗೊಳ್ತಿಲ್ವೇನೋ ಅಂತಕ್ಕಂಥ ಭಾವ ಯಾಕೆ ಬೇಡ ಅಂತ ಅಂದ್ರೆ, ಪ್ರತಿಯೊಬ್ಬರ ಅನ್ನವನ್ನ ನೋಡ್ತಾ ಇರ್ತಕ್ಕಂಥ ಸರ್ಕಾರ. ಯಾಕಂದ್ರೆ ನೀವು ಕಾಂಗ್ರೆಸ್ ಪಕ್ಷದವರು ಏನಾರು ಮಾತಾಡಿದ್ರೆ ಬರೀ ಓಲೈಸೋ ಮಾತಾಡ್ತೀರಿ ಅಂತ ಹೇಳ್ಬಿಟ್ಟು ತಮ್ಮ ಭಾವನೆ ಆಗೋದ್ ಬೇಡ. ಯಾಕೆ ಎಲ್ಲವನ್ನೂ ಗಮನಿಸ್ತಾ ಇದೆ ಸರ್ಕಾರ, ಪ್ರತಿಯೊಂದನ್ನು ಕೂಡ ಹೇಳ್ತಾ ಇದೆ. ಪ್ರತಿಯೊಂದನ್ನು ಏನೇ ಮಾಡೋದಿದ್ರು ಕೂಡ ಹೌದು ಅನ್ನೋದನ್ನ ಬಿಟ್ಟು ಇದಾಗೋದೇ ಇಲ್ಲ ಅಂತಕ್ಕಂಥದ್ದನ್ನ ಹೇಳಲ್ಲ. ಆದ್ರೆ ಅತಿ ಶೀಘ್ರದಲ್ಲಿ ಮಾಡಿ, ಈಗ್ಲೇ ಮಾಡಿ, ಇವಾಗ ಯಾಕಾಗಲ್ಲ ಅನ್ನೋ ಮಾತುಗಳು ಬಂದಾಗ ಅದಕ್ಕೆ ತಂದೆ ಆದ ಒಂದು ಇತಿಮಿತಿಯಲ್ಲಿ ಯೋಚನೆ ಮಾಡೋಕೆ ಒಂದ್ ಸ್ವಲ್ಪ ಸಮಯ ಬೇಕಲ್ವಾ? ಹೌದು, ನನ್ನ ಅಲೆಮಾರಿ ಸಮಾಜದವ್ರು ಆಗ್ಬೋದು, ಎಲ್ರೂ ಆಗ್ಬೋದು, ಅವ್ರೆಲ್ರೂ ಕೂಡ ಕೇಳ್ತಕ್ಕಂಥದ್ದು ನ್ಯಾಯಯುತವಾದದ್ದನ್ನ ಅವ್ರು ಕೇಳ್ತಾರೆ, ತಪ್ಪಿಲ್ಲ. ಅವರ ಭಾವನೆಗಳು ತಪ್ಪಿಲ್ಲ, ಅವ್ರು ಕೇಳ್ತಕ್ಕಂಥದ್ದು ತಪ್ಪಿಲ್ಲ. ಬಟ್ ಒಂದು ನಿಗದಿಯನ್ನ, ಸಮಯವನ್ನ ಸರ್ಕಾರಕ್ಕೆ ಕೊಡ್ಬೇಕಲ್ವಾ? ಯಾವುದೇ ಆದ್ರೂ ಕೂಡ ಈಗ ಯಾಕಾಗಲ್ಲ, ಈಗ್ಲೇ ಹೇಳಿ. ಆಗಲ್ಲ ಅಂದ್ರೆ ಯಾಕೆ? ಯಾವುದೇ ಈಗ ನಾವು ಓಕೆ ಜಲಜನಾಯಕ್ ಅವರೇ, ಧನ್ಯವಾದ ನಮ್ಮ ಜೊತೆಗೆ ಮಾತನಾಡೋದಕ್ಕಾಗಿ. ತಮ್ಮ